ಅವಾಗ ಗಂಡ ಏನ್ ಹೇಳ್ತಾರಂದ್ರ, ನೋಡು ಬಡತನ ಇದು ಬಡತನ ಭಾಳ ಆಗ್ಯದ, ಎಲ್ಲ ಬೇರೆ ಊರಿಗೆಲ್ಲ ಹೋಗಿ ನಾನು ಸ್ವಲ್ಪ ದುಡ್ಕೊಂಡು ಹಣ ತರ್ತೀನಿ ಅಂತ ನಾವು ಗಂಡ ಅಂದ್ರೇನು. ನಾವೀಗ ಭಾಳ ಬಡತನ ಇದ್ದಾಗ ಈಗ ಮನೆಪಾಲ ಉಡುಪಿ ಹಿಂಗೆಲ್ಲ ಹೋಗುದಿಲ್ಲ, ಹಂಗ ಇವನು ಬೇರೆ ಊರಿಗೆ ಹೋಗ್ತೀನಿ ಅಂತೇಳಿ ಹೆಂಡತಿಗೆ ಹೇಳಿದ. ಅವ ಹೋದ. ಅಲ್ಲೆಲ್ಲ ಏನೋ ಒಂದು ವರ್ಷ ಉಳಿದಾಗಿ, ಒಂದು ವರ್ಷ ಉಳಿದು ಅವ ಏನ್ ಮಾಡಿದಂದ್ರೆ ಒಂದು 50,000 ರೂಪಾಯಿನ ಸಂಗ್ರಹ ಮಾಡ್ಕೊಂಡು ಬಂದ ಮನೆಗೆ. ಹೆಂಡತಿ ರೊಟ್ಟಿ ಮಾಡಾಕತ್ತಿದ್ರು, ಮಕ್ಕಳ ನೀರಲ್ಲಿ ಹಾಕಿದ್ರು. ಗಂಡ ಬಂದಾಕಿ ಕೈಯಾಗ 50,000 ರೂಪಾಯಿ ದುಡ್ಡನ್ನು ಕೊಟ್ಟ. ಅವ ನನಗ ಸ್ವಲ್ಪ ನಾನು ಜಳಕ ಮಾಡ್ತೀನಿ, ನನಗೆ ಜಳಕಕ್ಕೆ ನೀರು ತೋಡು ಅಂದ ಗಂಡ. ಆಕೆ ಏನ್ ಮಾಡಿದ್ರ ಆ 50,000 ರೂಪಾಯಿ ಪೆಂಡಿಯನ್ನ ಅಲ್ಲೇ ಕಮ್ಮಿಗೆ ಮುಂದೆ ಇಟ್ಟಿರಿ, ಇಟ್ಟು ನೀರು ತೊಡಕ ಅಂತೇಳಿ ರಿಯಾನ ಗುಂಡಿಗೆಯನ್ನು ತಗೊಂಡು ನೀರು ತೊಡಕ ಹೋದ್ರು. ಇದು ಕೂಸ ಅಡ್ಯಾಡ್ಕೋತ ಬರ್ತಿಲ್ಲ ಅಂಬಿಗಾಡಿ ಬಂದು ಅದೇನ ಒಲಿ ಕುಳ್ಳ ಇತ್ತಲ್ಲ, ಆ ಒಲಿ ಒಳಗ ಇದೇನು 50,000 ರೂಪಾಯಿ ಪೆಂಡಿ ಏನಿತ್ತಲ್ಲ, ಆ ಪೆಂಡಿಯನ್ನು ಏನ್ ಮಾಡ್ತಾರೆ ಅದು ಒಲೆಯಾಗ ಹೋದ್ ಬಿಡ್ತ್ರಿ. ನನಗೇನ್ ಗೊತ್ತಾಗ್ತದೆ, ದುಡ್ಕೊಂಡು ಬಂದಾಗ ಏನ್ ಗೊತ್ತು, ಕಷ್ಟಪಡ್ರೆ ಕೂಸ್ರಿ ಅದು ತಗೊಂಡು ಒಲೆಯಾಗ ಹೋಗಿ ಬಿಡ್ತಾರ. ಈಕಿ ಆ ಕಡೆಯಿಂದ ಬರ್ತಾಳ, ಒಲೆಯಾಗರು ಆ 50,000 ರೂಪಾಯಿ ಕಟ್ಟನ್ನು ನೋಡ್ತಾಳ. ಈಕಿ ಭಾಳ ಕ್ರೋಧಾಕಾರ ಆಗ್ಬಿಡ್ತಾಳ. ಹೆಂಗಂದ್ರ ಈ ಕ್ರೋಧದೊಳಗ ನಾವು ಮುಳುಗಿದ್ವು ಅಂದ್ರೆ ಭಾಳ ಅನರ್ಥ ಆಗ್ತದೆ. ಇಲ್ಲಿ ಒಬ್ಬಾಕಿ ಅಹಂಕಾರದೊಳಗೆ ಮುಳುಗಿದೊಳಗೆ. ಹೆಂಗಂದ್ರ ಆಕಿ ವಿದ್ಯಾಮಾನ ನೆತ್ತಿಗೆ ಇರ್ತೈತಿ, ಡಿಗ್ರಿ ಸಾಲಿ ಕಲ್ತಿದ್ದಳು. ಡಿಗ್ರಿ ಸಾಲಿ ಕಲ್ತಿದ್ದು ತಂಗಿ ಆಕಿಗೆ ಪೊಲೀಸಿಗೆ ಮದುವೆ ಮಾಡಿಕೊಟ್ಟ. ಸ್ವಲ್ಪ ದಿನದ ನಂತರ ಅವ ಎಲ್ಲಿ ನೌಕರಿ ಮಾಡ್ತಾನ ಅಲ್ಲಿ ಹೆಂಡತಿಯನ್ನ ಕರ್ಕೊಂಡು ಬಂದಿದ್ರೆ ಬಂದು ಅದಕ್ಕೆ ಅವತ್ತಿನ ದಿವಸ ರಾತ್ರಿ ಎಲ್ಲ ಹೆಣಕಾವು ದುಡ್ಡಿ ಹಾಕ್ಬಿಟ್ರು ಗಂಡ. ಇವ್ ಹೋಗಿ ಬೆಳತಾನ ಹೆಣ ಕಾಯಕ. ಒಂದು ದಿವಸ ಮುಂಜಾನೆ ಬಂದ ನನಗೆ ಯಾಕೋ ಬೆಳತಾನ ನಿಜಿಗೆತ್ತದ, ಬಾಯಿ ವಿಸ ಆಗ್ಯದ, ಹೊಲಸ ಆಗ್ಯದ, ನನಗ ಮಿರ್ಚಿ ಬಜಿ ತಿನ್ನೋಗಾಗ್ಯದ, ನನಗೆ ಮಿರ್ಚಿ ಬಜಿ ಮಾಡಿಕೊಡು ಅಂದಿವ ಹೆಂಡತಿ. ಅದು ಹೆಂಡತಿ ಅದಕ್ಕೊಂದು ಚಾ ಮಾಡಕ್ಕೆ ಬರ್ತಿದ್ದಿಲ್ಲ, ಸಾಡಿ ಬಿಟ್ಟು ಏನೂ ಬಂದಿದ್ದಿಲ್ಲ. ಮತ್ತೆ ಡಿಗ್ರಿ ಆಗಬೇಕಂತ ದಿಮಾಕಡ ಬಾಳ ಚಾರ ಮಾಡಕ್ ಬರಂಗಿಲ್ಲ. ಅದು ಕೇಳಿದ ಗಂಡ, ನೀ ಮಿರ್ಚಿ ಬಜಿ ಮಾಡಿದಾಗ ನನಗೆ ಬರಂಗಿಲ್ರಿ ಅಂದ್ರಿ. ಅವ ಅಂದ, ನಿನಗೆ ಓದಾಕರ ಬರ್ತೈತಿಲ್ಲ? ಎಲ್ಲ ಬರ್ತೈತಿ, ಇಂಗ್ಲೀಷ್ ಬರ್ತೈತಿ, ಹಿಂದಿ ಬರ್ತೈತಿ, ಮರಾಠಿ ಎಲ್ಲ ಬರ್ತೈತಿ, ಯಾವುದು ಬೇಡ ಕನ್ನಡ ಬರ್ತೈತಿಲ್ಲ ಅಂತ ಕೇಳಿದವ. ಬರ್ತೈತ್ರಿ ಅಂದ್ರಿ. ನಾನು ಪಾಕಶಾಲಾ ಅಡಿಗೆ ಮಾಡೋ ವಿಧಾನದ ಒಂದು ಪುಸ್ತಕವನ್ನು ತಂದು ಕೊಡ್ತೀನಿ, ಅದ್ರೊಳಗೆ ಓದಿ ನನಗೆ ಇವತ್ತ ಮಿರ್ಚಿ ಬಜಿ ಮಾಡು, ನಾ ಇನ್ನ ಡ್ಯೂಟಿಗೆ ಹೋಗಿ ವಾಪಸ್ ಬರ್ತೀನಿ ಅಂದವ. ಆತ್ಬಿಡು ಅಂತೇಳಿ ಈಕಿ ಆ ಪುಸ್ತಕ ಇಸ್ಕೊಂಡ್ರು. ಅದನ್ನು ನೋಡಿದ್ರೆ ಮನ್ಯಾಗ ಬಂದಿದ್ದವ್ರು ಮಿರ್ಚಿ ಬಜಿ ಮಾಡೋ ವಿಧಾನ. ಹಿಟ್ಟು ತರಬೇಕು, ಮತ್ತು ಅಜ್ವಾನ, ಸೋಡಾ ಪುಡಿ, ಹಿಟ್ಟ, ನೀರು ಹಾಕಿ ಕಲಿಸ್ಬೇಕು, ಮೆಣಸಿನ್ಕಾಯಿ ಮುರಿದು ಇಡಬೇಕು, ಒಲೆಯ ಕಡಾಯಿಗೆ ಇಡಬೇಕು, ಅದ್ರಾಗ ಎಣ್ಣೆ ಹಾಕ್ಬೇಕಂತ ಇಷ್ಟ ಓದಿದ್ರೆ ಓದಿ ಅದರಂಗ ಮಾಡಿ ಎಲ್ಲ ಹಿಟ್ಟು ಕಲಿಸ್ಕೊಂಡು ಮೆಣಸಿನ್ಕಾಯಿ ಮುರಿದಿಟ್ಟು ಎಲ್ಲ ಮಾಡಿದ್ರು. ಕಡಾಯಿಗೆ ಎಣ್ಣೆ ಹಾಕಿದ್ರು. ಈಗ ಹಿಟ್ಟು ಬಜಿ ಮೆಣಸಿನ್ಕಾಯಿ ತಗೊಂಡು ಆ ಹಿಟ್ಟಿನಾಗ ಬಿಟ್ಟು ಅದು ಹಿಟ್ಟು ಒಟ್ಟೆ ಮೆಣಸಿನ್ಕಾಯಿ ಒಟ್ಟೆ ಆದ. ಎಲ್ಲಿ ತಪ್ಪಿ ನನ್ ವಿಚಾರ ಮಾಡಾಕಿ. ಈಗ ನಾವು ನೋಡ್ರೆ ಎದುರಿನ ಮನೆಯಾಗ ಒಂದು ಬ್ರಾಹ್ಮಣ ಹುಡುಗಿ ಬಜಿ ಮಾಡಕತ್ತಿದ್ರೆ ಅದು ವಾಸನೆ ಈಗ ಬಡಿತಾರ ಹುಡುಗಿಗೆ. ನೋಡು ತಡಿ ಹ್ಯಾಂಗ ಕಾಣತ್ತಾರ ಬಜಿ ವಾಸನೆ ಇದು ಅದ ತಗೊಂಡು ನೋಡಿದ್ರೆ ಈಗ ಹಣಿಗಾಕಿ ನೋಡಿದ್ರು ಆ ಹುಡುಗಿ ಹ್ಯಾಂಗ ಹಿಟ್ನ್ಯಾಗ ಮೆಣಸಿನ್ಕಾಯಿ ಎತ್ತಿ ಎಣ್ಣೆ ಬಿಟ್ಕೊಂಡು ಗುರು ಹ್ಯಾಕ್ ನೋಡ್ತಿದ್ದ ಬಜಿ ಅದು ನಿಕ್ಕಿ ನೋಡಿದ್ರು. ಮತ್ತೆ ನೋಡಿದ್ರು ಆ ಹುಡುಗಿ ತೆಲಿ ಬಳಸಿದ್ರು. ನಾನು ಹಿಂದೆ ತಪ್ಪಿ ಈಗ ನಾನು ತೆಲಿ ಬಳಸಿ ಬಜಿ ಬರ್ತಾವ ಅಂದ್ರೆ ಈಗ ತೆಲೆ ಹಾಕ್ಕೊಂಡು ಮನೆಗೆ ಬಂದ್ರಿ. ಅಲ್ಲ ಹುಡುಗ ಇರ್ತದ ಅಡ್ಯಾಗ, ತಮ್ಮ ಬಾಯಿ ಯಾಕಕ್ಕ ಅಂದರು. ಅವ್ರಿಗೇನ ಮನೆ ನಮ್ಮ ಮನೆಗೆ ಕಳಿಸು ಅಂದ್ರಿಕಿ. ಯಾಕ ಅಂತ ಹೇಳೋದು ಹೋಗಿ ನಾವಲಿಗೆ ಹಂಗೆ ಕಳಿಸ್ತೀವಿ ಮನೆಗೆ ಬಂದ ನಾವಲಿಗೆ ಯಾಕ ಯಾರು ತೆಲಿ ಬಳಸ್ಬೇಕು ಅಂದಮ್ಮ. ಅಕ್ಕಿ ಅಂದು ನಂದಮ್ಮ ಅಂದ. ಅವೇನಂದ, ಯಾಕ ನಿಮ್ಗೆ ಹಂಗ ಬಂದದಿ ಅಂದವ. ನೀನ್ ಯಾಕೆ ಮಾಡ, ಇನ್ನು ರೊಕ್ಕ ಕೊಡ್ತೀನಿ, ಸ್ವಲ್ಪ ತೆಲಿಗೋ ನಾನು ಕಟಿಂಗ್ ಮಾಡಿ ಹೋಗ್ತೀನಿ
ತರುವ ಜಳಕ ಮಾಡಿ ಮಡಿ ಬಟ್ಟೆ ಉಟ್ಕೊಂಡು ಮತ್ತೆ ಅದೇ ಜಾಗಕ್ಕೆ ಬಂದು ಕೂತ್ಬೇಕು. ಮತ್ತೆ ಆ ಎಣ್ಣೆಯಾಗ ಇದ್ರಾಗ ಹಿಟ್ಟಿನ್ಯಾಗ ಎತ್ತಿ ಮೆಸಿಕಾಯಿ ತಗೊಂಡು ಬಿಟ್ಟು ಮತ್ತೆ ಹಿಟ್ಟು ಹೊಟ್ಟೆ ಹೆಂಗೆ ಇದು ಮೆಸಿಕಾಯಿ ಹೊಟ್ಟೆ ಹಾಕಲ್ಲ. ಅಟ್ಟೊತ್ತಿಗೆ ಈಗ ಬಾಗ್ಲ ತಟ್ಟಿದ್ರು ಆಕೆ ಗಂಡನ ಬಂದಿದ್ದಾರೆ. ಇನ್ನೂ ಅವ್ರನ್ನ ಭಜನೆ ಮಾಡಕ್ ಬಂದಿಲ್ಲ. ಅವ್ರ ಗಾಂಡಿ ಏನು ಮಾಡ್ತಾನೋ ಅಂತಾನೋ ಅನ್ಕೊಂತ ಕದ ತಗೊಂಡು ಇಕ್ಕಿಯಾರ ಪೂರ ಗಾಂಡಿ ಆಗ್ಯಾರ. ಇದವರ ಕದ ತೆಗಿತಿ ಅವ ಗಂಡ ಅಂದ, ಯಾಕ ನಮಸ್ಕಾರ ಅಕ್ಕ ಆರಾಮದಿಲ್ಲ? ಯಾವ್ದ್ರಲ್ಲಿ ಯಾರಕ್ಕ ನೀವು ಒಂದವ ಹಿಂಗೇನಂದು ರೀ ನಾನೇ ಅದೀನಿ ಹಿಂಗ್ಯಾಕ ಮಾತಾಡ್ತೀರಿ ಅಂದಕ್ಕೆ ಅಯ್ಯೋ ಹಿಂಗೇನಾಗ್ಯದ ಏನೋ ಕೋಡಿ ಯಾವ ದಾರಿ ಹಿಂಗ್ಯಾಕಾಗಿ ಅಂದವ. ಏನಿಲ್ರಿ ನೀವು ಬಜಿ ಮಾಡತ್ ಹೇಳಿದ್ರಿ, ನಾನು ಎಲ್ಲ ವಿಧಾನ ರೆಡಿ ಮಾಡ್ಕೊಂಡು ಬರ್ಲಿಲ್ಲ. ಅದು ಎದ್ರ ಮನೆ ಮುದಿಕೆ ಬೈತಾರ ಬ್ರಾಹ್ಮಣ ಮುದಿಕೆಯಾಗ ಹಿಂಗೆ ನೋಡ್ದ ಆಕಿ ಎಲ್ಲ ಹುಡಿಯನ್ನು ಗೋಳಿಸ್ಕೊಂಡು ಬಜಿ ಮಾಡಿದ್ರು. ನಾನು ಹಂಗ ಮಾಡಿದ್ರೆ ಬಜಿ ಬರ್ತಾವ ಅಂತೇಳಿ ಬಜಿ ಮಾಡಕ ನೀವು ಮಾಡ್ಕೊಂಡಿದ್ದೆ ಅನ್ನಕ್ಕೆ ಅದು ಅಂದ. ಏನು ಬಂದಾರ ದಾಡಿ ಅವರು ಬ್ರಾಹ್ಮಣ ಮಂದಿ ಒಳಗ ದಾಂಡ ತೀರ್ಕೊಂಡ್ರ ಎಲ್ಲಿಯನ್ನ